ಸ್ವಾಮಿ, ಕೈಗಳಿಂದ ಮಾಡಿರ್ತಕ್ಕಂಥ ಪಾಪಗಳಿಗಾಗಿ ಕರ್ತನೆ ನೀನು ಶಿಲುಬೆ ಮೇಲೆ ಕರ್ತನೆ ನೀನು ನಿನ್ನ ಕೈಗಳಿಂದ ಜಡಿಯಲ್ಪಟ್ಟಿದ್ದಾರೆ. ಮೊಳೆಗಳಿಂದ ನಿನಗೆ ಪದರೆ ಸ್ವಾಮಿ ನೀನು ಹಾಕಿದರೆ ಆಲೋಚನೆಯಿಂದ ಪದರೆ ಸ್ವಾಮಿ ನಾನು ಮಾಡಿರುವಾಗ ಪಾಪಗಳಿಗಾಗಿ ನೀನು ಮುಳಿನ ಕಿರೀಟವನ್ನು ಧರಿಸಿಕೊಂಡಿದ್ದೇನೆ. ಕರ್ತನೆ ನನ್ನನ್ನು ಕ್ಷಮಿಸು, ನನ್ನ ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ ನಿನ್ನ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಪಾಪಗಳನ್ನು ಕ್ಷಮಿಸಿ ಆತನು ನಿನ್ನ ಹೃದಯದಲ್ಲಿ ಬರಲಿಕ್ಕಿಲ್ಲ. ಬಾ ಆತನ ಪಾಪಗಳು. ಆತನು ನಿನಗಾಗಿ ಆತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು. ಆತನು ಶಿಲುಬೆ ಮೇಲೆ ನಿನಗಾಗಿ ನನಗಾಗಿ ಅದನ್ನು ಕೊರಡೆಗಳಿಂದ ಹೊಡಿಸಲ್ಪಟ್ಟನು. ನಿನಗಾಗಿ ನನಗಾಗಿ ಆತನು ಗುದ್ದಿಸಿಕೊಂಡನು, ಮುಖದ ಮೇಲೆ ಉಳಿಸಿಕೊಂಡನು, ತಲೆ ಮೇಲೆ ಕಿರೀಟವನ್ನು ಮುಳ್ಳಿನ ಕಿರೀಟವನ್ನು ಇಟ್ಟಿರು. ಎಷ್ಟು ಗಾಯಗಳಾಗಿರುವ ತಲೆಗೆ ಮುಳ್ಳಿನ ಕಿರೀಟವನ್ನು ಇಟ್ಟು ಆತನ ತಲೆಗೆ ಜಡಿದಿರುವಾಗ ಎಷ್ಟು ಗಾಯಗಳಾಗಿವೆ. ಆತನ ಎರಡು ಕೈಗಳಿಗೆ ಮೊಳೆಯನ್ನು ಒಂದೊಂದು 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 ಪೆಟ್ಟನ್ನು ಹಾಕುವಾಗ ಎಷ್ಟು ಗಾಯ ಆಗಿರಬಹುದು, ಎಷ್ಟು ರಕ್ತವನ್ನು ಹಾಕಿದಿರಬಹುದು. ನಾನು ನೀನು ರಕ್ಷಿಸಲ್ಪಡುವಂತ ಮಗನಾಗಬೇಕೆಂಬ, ನಾನು ನೀನು ನಿತ್ಯ ಜೀವವನ್ನು ಸಿಗಬೇಕೆಂಬುದಾಗಿ ಎಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ದಾನೆ. ಎಂದು ತಾಯಿ ಮರೆತರು ಅದರ ದೇವರು ನಿನ್ನನ್ನು ಹಂಗೆಯಲ್ಲಿ ಚಿತ್ರಿಸಿಕೊಂಡಿದ್ದಾರೆ. ನನ್ನನ್ನು ನಿನ್ನ ಹಂಗೆಯಲ್ಲಿ ಚಿತ್ರಿಸಿಕೊಂಡು ನನ್ನನ್ನು ನಿನ್ನ ಕೈ ಹಿಡಿದು ನಡೆಸುತ್ತಾ ಮರೆತು ಹೋಗ್ತಾ ಇದ್ದೆ. ನೀನು ಆತನನ್ನು ಮರೆತು ಹೋಗುದ ಹಾಗೆ ಒಂದು ಶ್ರಮೆ ಮರಣ ದಿನಗಳಲ್ಲಿ ನಿನ್ನ ಜೀವಿತ ಬದಲಾದ ಜೀವಿತವಾಗಬೇಕು. ಈ ಒಂದು ಶ್ರಮೆ ಮರಣದ ದಿನಗಳಲ್ಲಿ ನೀನು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಇಡೀ ವರ್ಷವೆಲ್ಲ ಇಡೀ ದಿನವೆಲ್ಲ ನೀನು ಕರ್ತನ ಸನ್ನಿಧಾನದಲ್ಲಿ ನಡೆಯುವಂತ ಮಗನಾಗಬೇಕು. ಬಾ